ಹಾಯ್ ಹಲೋ ನಾನು ನಿಮ್ಮ ರಾಧಾ ಯೂಟ್ಯೂಬ್ ಚಾನಲ್. ನಾನೇನು ಶೇರ್ ಮಾಡಕ್ಕೆ ಬಂದೆ ಅಂದರೆ, ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೆ ರಾಯರ್ದು. ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಹಾಗೆ ಮೊನ್ನೆ ಹೋಗಿದ್ದು ತಿರುಪತಿಗೆ ಹೋಗಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ವಿತೌಟ್ ಪ್ಲಾನಿಂಗು ನಾವು ಬೆಟ್ಟ ಹತ್ತಬೇಕು ಅಂತ ಹೋದ್ವಿ. ಆದರೆ ಏನಾಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬುಕ್ ಎಲ್ಲ ಮಾಡಿದ್ವಿ. ನಾವು ನಾರ್ಮಲಿ ಹೋಗೋದು 300 ಬುಕ್ ಮಾಡ್ಕೊಂಬಿಟ್ಟು 3 ಮಂತ್ಸ್ ಬಿಫೋರ್ ಬುಕ್ ಮಾಡ್ತೀವಿ. 300 ಟಿಕೆಟು ದರ್ಶನದ್ದು. ಆಮೇಲೆ ನಾವು ಹೋಗ್ತಾ ಇದ್ವಿ. ಈ ಸರಿ ಏನಾಯ್ತಂದರೆ ಹೋಗೋಣ ಹಂಗೆ ಬೆಟ್ಟ ಹತ್ತೋಣ ಅಂತ ಅಂದ್ಕೊಂಡು ಒಂದು 1 ವೀಕ್ ಮುಂಚೆ ಸಡನ್ ಪ್ಲ್ಯಾನ್ ಮಾಡಿ ಹೋದ್ವಿ. ಬಸ್ಸೇ ಬುಕ್ ಮಾಡಿದ್ವಿ. 300 ಟಿಕೆಟ್ ಇಲ್ಲ ಏನಿಲ್ಲ ಬೆಟ್ಟ ಹತ್ತೋಣ ಅಂತ 8 ಓ ಕ್ಲಾಕ್ಗೆ ಬಸ್ ಬುಕ್ ಮಾಡಿದ್ವಿ. ಆಯ್ತಂತ ಹೇಳಿ ಹೋಗೋಣ ಅಂತ ಹೋದ್ವಿ. ಹೋದರೆ ನಾವು 8 ಓ ಕ್ಲಾಕ್ ಬುಕ್ ಮಾಡೋದ್ರಿಂದ ಬಸ್ ನಾವು 3 ಓ ಕ್ಲಾಕ್ಗೆ ಅಲ್ಲಿಗೆ ರೀಚ್ ಆದ್ವಿ. ಆಯ್ತಂತ ಹೇಳಿ 3 ಓ ಕ್ಲಾಕ್ಗೆ ಇನ್ನು ಟಿಕೆಟ್ ಎಲ್ಲ ಭೂದೇವಿ ಕಾಂಪ್ಲೆಕ್ಸ್ಗೆ ಹೋಗಿ ಟಿಕೆಟ್ ಎಲ್ಲ ತೊಗೊಬೇಕು ಬೆಟ್ಟ ಹತ್ತೋದು ಅಂತ ಹೇಳ್ಬಿಟ್ಟು ಬೇಗ ಹೊರಡೋಣ ಅಂತ ಪ್ಲಾನ್ ಮಾಡಿ ಹೊರಟಿದ್ದು. ನೋಡಿದ್ರಲ್ಲಿ ಟಿಕೆಟು ಆ್ಯಕ್ಚುಲಿ ನಾವು ಹೊರಟಿದ್ದು ಶನಿವಾರ ನೈಟು 3 ಓ ಕ್ಲಾಕ್ಗೆ ರೀಚ್ ಆದ್ವಿ. ಮತ್ತು ಅಲ್ಲಿಂದ ಬೆಳಗ್ಗೆ ಅಲ್ಲಿ ಕೇಳಿದರೆ ಭೂದೇವಿ ಕಾಂಪ್ಲೆಕ್ಸ್ಗೆ ಕೇಳಿದರೆ ಅಲ್ಲಿ ಅವರಂದರು 12 ಗಂಟೆಗೆ ಕೊಡ್ತಾರೆ ಅಂತ ಹೇಳಿ, ಮಧ್ಯಾಹ್ನ 12 ಗಂಟೆಗೆ ಕೊಡ್ತಾರೆ ಟಿಕೆಟು ಅಂತ. ಆಯ್ತು ಇನ್ನೇನು ಟೈಮಿಂಗ್ ಕೊಡ್ತಾರಲ್ಲ ಅದನ್ನ ನಾಳೆ ಕೊಡ್ತಾರಂತೆ. ಇನ್ನು ಅದೆಲ್ಲ ಕಾಯ್ಕೊಂಡು ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ನಮಗೆ. ಇನ್ನು 2 ದಿವಸ ಇಲ್ಲೇ ಉಳ್ಕೋಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಹೋಗಲಿ ಸರಿ ಶಾಲೆ ಸಿಗುತ್ತೆ ಅಂತ ಹೇಳಿದ್ರು. ಫಸ್ಟ್ ಗೋಶಾಲೆ ನೋಡ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಗೋಶಾಲೆ ಕಡೆ ಹೋದ್ವಿ. ತುಂಬ ಚೆನ್ನಾಗಿತ್ತು ಗೋಶಾಲೆ. ಗೋಗಳೆಲ್ಲ ತುಂಬ ಚೆನ್ನಾಗಿತ್ತು, ಹಸುಗಳು. ಮತ್ತು ಒಂದು ಆನೆ ಕೂಡ ಇತ್ತು. 2 ಆ್ಯಕ್ಚುಲಿ ಇರೋದಂತಲ್ಲಿ ಅದು ನಮ್ಗೆ ಒಂದು ಆನೆ ಸಿಕ್ತು. ಅದಕ್ಕೆ ನೀರೆಲ್ಲ ಬಿಟ್ಟು ಸ್ನಾನ ಮಾಡಿಸ್ತಾ ಇದ್ರು. ಅದು ಹಿಂಗೆ ತಲೆ ಹಿಂಗೆಲ್ಲ ಮಾಡ್ತಾ ಇತ್ತು. ತುಂಬಾ ಅದು ನೋಡಿ ಹಾಕಿದ್ದೀನಿ ವಿಡಿಯೋ, ನಿಮಗೆ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಅದು ಖುಷಿಯಾಗಿ ಇದು ಮಾಡ್ತಾ ಇತ್ತು, ಸ್ನಾನ ಮಾಡಿಸ್ಕೊತಾ ಇತ್ತು. ಆಯ್ತು ಅಂದ್ಬಿಟ್ಟು ಅವರು ಮಾವುತಾ ಇದ್ದಾರಲ್ಲ ಆನೆ ನೋಡ್ಕೊಂಡು ಅವರು ಬನ್ನಿ ಆಶೀರ್ವಾದ ತೊಗೋಬೋದು ಅಂತ ಹೇಳಿದ್ರು. ಸೊಂಟ್ಲಿಂದ ಆಯ್ತು ಅಂತ ಅಂದ್ಬಿಟ್ಟು ನಾವು ಹೋಗಿ ಆಶೀರ್ವಾದ ತೊಗೊಂಡು ಮತ್ತು ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡು ತಂಪಾಗಿತ್ತು ಆ ಪ್ಲೇಸು. ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡಿ ಆಮೇಲೆ ಇದಕ್ಕೆ ಹೋಗೋಣ ಮ್ಯೂಸಿಯಮ್ಗೆ ಅಂತ ಹೋದ್ವಿ. ಅಲ್ಲಿ ಇನ್ನೂ ಓಪನ್ ಆಗಿರಲಿಲ್ಲ ಮ್ಯೂಸಿಯಮ್. ಮತ್ತು ಇನ್ನೇನು ಮಾಡೋದಂತ ಮತ್ತೆ ಬಂದು ಅಲ್ಲಿ ಬಾಗಿಲಿರೋದಲ್ವ ದೇವ್ರದು ಎಂಟ್ರೆನ್ಸು, ಅಲ್ಲೇ ಕೂತ್ಕೊಂಡು ಆ ಗೋಪುರ ಎಲ್ಲ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿ ಇನ್ನೇನು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಪ್ರಸಾದ ತೊಗೊಂಡು ಅಟ್ಲೀಸ್ಟು ಪ್ರಸಾದ ತೊಗೊಂಡು ಹೋಗೋಣ ಅಂದ್ಬಿಟ್ಟು ದರ್ಶನ ಸಿಗಲಿಲ್ಲ ಅಂತ ಅಲ್ಲೇ ಕೈ ಮುಕ್ಕೊಂಡು ನಮ್ಮ ಗೋಪುರಕ್ಕೆ ಇನ್ನು ಸಿಕ್ಕಾಕೊಂಡ್ರೆ ಇನ್ನು ಲಾಕ್ ಆಗಿಬಿಡ್ತೀವಿ, ಬರೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಸಾದ ತೊಗೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿ ರಿಟರ್ನ್ ಬರಬೇಕಾದ್ರೆ ಅದು 1:30ಗೇನೋ ಇತ್ತು, 1:15ಗೆ ಇತ್ತು ಬಸ್ಸು. ಬೇಗ ಹೋದರೆ ಮನೆಗೆ ಬೇಗ ತಲುಪೋದು, ಇನ್ನೇನು ಇಲ್ವಲ್ಲ ದರ್ಶನ ಅಂದ್ಬಿಟ್ಟು ಅಲ್ಲಿ ಬುಕ್ ಮಾಡಿದ್ವಿ ಅಲ್ಲೇ. ಮತ್ತು ಆಯ್ತಂತ ಹೋಗಿ ನೋಡಿದ್ರೆ ನಾವು ಇನ್ನೂ ದೇವಸ್ಥಾನ ಹತ್ರ ಇದ್ವಿ 11 ಗಂಟೆಗೆ. ಆಯ್ತಂತ ಅಂದ್ಬಿಟ್ಟು ರೂಮ್ಗೆ ಹೋಗಿ ಲಗೇಜೆಲ್ಲ ಎತ್ಕೊಂಡು ಅದೇ ವೆಂಕಟಾದ್ರಿ ಹಾಲ್ಗೆ ಹೋಗಿ ಲಗೇಜೆಲ್ಲ ಎತ್ಕೊಂಡು ಮನೆಗೆ ಇದು ಬಸ್ ಹತ್ರ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಓಡಿ ಹೋಗಿ ಅದನ್ನು ಫಜೀತಿ ಮಾಡ್ಕೊಂಡ್ವಿ. ಓಡೋಗಿ ಬಸ್ ಹತ್ತಿದ್ವಿ. ಅವರು ಲೇಟ್ ಮಾಡ್ತಾಯಿದ್ರು. ನಮ್ಮ ಹತ್ತಿರ ಬಸ್ಗಿಂತ 2 ಬಸ್ ಮುಂದೆ ಹೊರಟೋಯ್ತು. ಇವ್ರು ಹೋಗ್ತಾನೆ ಇಲ್ಲ. ಅದಕ್ಕೆ ನಾನು ಹೇಳಿದೆ ಅವ್ರಿಗೆ ನಮ್ಮ ಭಾಷೆ ಬರೋಲ್ಲ, ನನಗೆ ಅವ್ರ ಭಾಷೆ ಬರೋಲ್ಲ. ಫಜೀತಿ ಆಗಿಬಿಟ್ಟು ನಾನು ಹೇಳಿದೆ ಡ್ರೈವರ್ಗೆ, ನಮಗೆ ಬಸ್ ಮಿಸ್ ಆಗುತ್ತೆ ಬೇಗ ಕರ್ಕೊಂಡೋಗಿ ಅಂತ. ಅವ್ರು ಏನೋ ಅಂದ್ಕೊಂಡು ಅರ್ಥ ಆಗ್ತಿರ್ಲಿಲ್ಲ ಅವ್ರಿಗೆ. ಆವಾಗ ಬಸ್ ಮಿಸ್ ಆಗುತ್ತೆ ಅಂತ ಹೇಳಿದೆ. ಅವನು ಬಸ್ ಮಿಸ್ ಆಗುತ್ತೆ ಅನ್ನೋದು ಅರ್ಥ ಆಯ್ತಲ್ಲ, ಅವ್ರಿಗೆ ಏನು ಬುದ್ಧಿ ಬಂದಿತ್ತೋ ಏನೋ ಗೊತ್ತಿಲ್ಲ. ನಾವು ಆಮೇಲೆ ಬಸ್ ಹೊರಟು ಟಿಕೆಟ್ ಎಲ್ಲ ಅವ್ರಿನ್ನ ಇದು ಮಾಡಿರಲಿಲ್ಲ. ಸ್ವಲ್ಪ ದೂರ ಹೋಗಿ ನಿಲ್ಲಿಸ್ಬಿಟ್ಟು ತಿರ್ಗಾ ಟಿಕೆಟ್ ಎಲ್ಲ ತೊಗೊಳಕ್ಕೆ ಇದು ಮಾಡಿದ್ರು. ನನಗೆ ಏನು ತಲೆ ಕೆಟ್ಟೋಗ್ತಾಯಿತ್ತು. ಇನ್ನು ಯಾವಾಗಪ್ಪ ಇನ್ನೊಂದು 1 ಅವರ್ ಇದೆ, ಏನು ಮಾಡೋದು ಯಪ್ಪ, ಯಾವಾಗ ತಿರುಪತಿಗೆ ಇಳಿತಾರೋ ಬೆಟ್ಟ ಅಂತ ಅನ್ನಿಸ್ತಾಯಿತ್ತು. ಹೆಂಗೆ ಡ್ರೈವ್ ಮಾಡ್ತಾರೋ ಏನೋ ಅಂತ. ನೋಡಿದ್ರೆ ಅಯ್ಯಪ್ಪ ನಾನು ಹೇಳಿರೋದಕ್ಕೂ ಅದು ಬೇಕು ಅಂತ ಮಾಡ್ತಾರಲ್ಲ ಆ ಥರ ತುಂಬ ಸ್ಲೋ ಆಗಿ. ಆಮೇಲೆ ಅಂದರೆ ನಾನು ಬೇಗ ಬಸ್ ಮಿಸ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ ಒಂಥರ ಜಿದ್ದು ಸಾಧಿಸ್ತಾರಲ್ಲ ಆ ಥರ ಮಧ್ಯದಲ್ಲಿ ಅವ್ರ ವರ್ಕರ್ಸ್ನ ಹತ್ತಿಸ್ಕೊಳ್ಳೋದು, ಇಳಿಸೋದು ಮಾಡೋದು, ಸ್ಲೋ ಮಾಡೋದು, ಟರ್ನಿಂಗ್ ಎಲ್ಲ. ನಮ್ಮ ಬಸ್ ಮುಂದೆ 2 ಬಸ್ ಇದೆ, ಅದು ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಸ್ಟಾಗಿ ಹೋಗಿದೆ. ಈ ಅಪ್ಪ ಮಾತ್ರ ಒಂದು ಚೂರು ಅರ್ಥ ಮಾಡ್ಕೊಂಡಿಲ್ಲ. ಆಮೇಲೆ ಮಧ್ಯದಲ್ಲಿ ಏನೋ ಆಕ್ಸಿಡೆಂಟೋ ಏನೋ ಸ್ವಲ್ಪ ಆಗಿತ್ತು, ಅಲ್ಲಿ ಜಾಮ್ ಆಯಿತು. ಆಮೇಲೆ ಅದು ಕ್ಲಿಯರ್ ಆಯಿತು, ಮುಂದೆ ಹೋದ. ಮತ್ತೆ ಈ ಅಪ್ಪ ಮಾತ್ರ ಸ್ಲೋ. ನನಗೆ ಪಕ್ಕ ಲೇಟ್ ಆಗುತ್ತೆ ಅಂದ್ಕೊತಾ ಇದ್ದೆ. ಇವರೊಂದು ಅಂದ್ಕೊಂಡು ಏನೋ ಹೋದರೆ ನಮಗೆ ದೇವರು ಅದೇನೋ ಹೇಳ್ತಾರಲ್ಲ, ನಾವೊಂದು ಬಗೆದರೆ ದೇವ ಒಂದು ಬಗೆಯುವುದು ಅಂತ. ಹಂಗೆ ಈ ಅಪ್ಪ ಏನು ಅಂದ್ಕೊಂಡ್ರು, ದೈವ ನಮ್ಗೆ ಏನು ಕೊಡಬೇಕು ಅದನ್ನೇ ಕೊಡೋದು ಅಂತ ಅಂದ್ಬಿಟ್ಟು ನಾನು ಗಟ್ಟಿ ಮನಸ್ಸು ಮಾಡಿ ಬಸ್ಸಲ್ಲಿ ಕೂತ್ಕೊಂಡು ಆಯ್ತಂತ ಅಂದ್ಬಿಟ್ಟು ಇನ್ನೊಂದು 5 ನಿಮಿಷ ಲೇಟ್ ಆಗಿದ್ರು ನಮಗೆ ಬಸ್ ಮಿಸ್ ಆಗಿರೋದು. ನಾನು ಇಳಿದಳು ಬಡ ಓಡಿದೆ ಬಸ್ ಹೊರಟೋಗುತ್ತೇನೋ ಅಂತ. ಸದ್ಯ ನಂಗೆ ಕಾಲ್ ಮಾಡಿದ್ರು, ನಂಗೆ ಟೆನ್ಷನಲ್ಲಿ ಗೊತ್ತಾಗಿಲ್ಲ, ಬಸ್ ಸೌಂಡಲ್ಲಿ ಗೊತ್ತಾಗಿಲ್ಲ. ಆಮೇಲೆ ಅವ್ರನ್ನ ಹೋಗಿ ಕೇಳಿದ್ವಿ, ಇದೇ ಬಸ್ ಅದೇ ಮೆಸೇಜ್ ಬಂದಿತ್ತು ನಮಗೆ ಬುಕ್ ಮಾಡಿದ್ವಲ್ಲ. ಆವಾಗ ಆಯ್ತು ಅಂದ್ಬಿಟ್ಟು ಅದೇ ಬಸ್ ಅಂತ ಹತ್ತಿದ್ವಿ. ಆಮೇಲೆ ಕಂಡಕ್ಟರ್ ಅಂದರು, ನಾನು ಕಾಲ್ ಮಾಡ್ತೀನಿ ಪಿಕ್ಕೇ ಮಾಡಲಿಲ್ಲ ಅಂತ ಅಂದರು. ಇಲ್ಲ ಗೊತ್ತಾಗಿಲ್ಲ, ಸೌಂಡ್ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟರಲ್ಲಿ ನಮಗೆ ಬಸ್ ಮಿಸ್ ಆಗಿಬಿಡ್ತಾಯಿತ್ತು. ಹೆಂಗೋ ಬಂದು ಮನೆಗೆ ತಲುಪಿ ಸೇಫಾಗಿ ಮನೆಗೆ ತಲುಪಿದ್ವಿ. ಈ ಥರ ವಿತೌಟ್ ಏನೋ ನೀವು ಹೋದರೆ ಏನು ದರ್ಶನ ಏನೂ ಇಲ್ಲ, ಟಿಕೆಟ್ ತೊಗೊಂಡಿಲ್ಲ, 300ದು 500ದು ಇದೆ, ಅದು ತೊಗೊಂಡಿಲ್ಲ, 3 ಮಂತ್ಸ್ ಮುಂಚೆ ತೊಗೊಂಡಿಲ್ಲ ಅಂತ ನೀವು ಏನೋ ಹೋದರೆ ತುಂಬಾ ಕಷ್ಟ ಆಗುತ್ತೆ. ನಾವೇನು ಅಂದ್ಕೊಂಡು ಹೋದ್ವಿ ಅಂದರೆ ಹಬ್ಬ ಇರುತ್ತಲ್ಲ, ಜನ ಜಾಸ್ತಿ ಇರಲ್ಲ. ಏನು ಅಂದ್ಕೊಂಡಿದ್ವಿ ಅಂದರೆ ಲಾಸ್ಟ್ ಮಂತು ಸೇಮ್ ಡೇಟಲ್ಲಿ ನಾವು ಹೋಗಿದ್ವಿ. ಹೋದಾಗ ಆವಾಗ ಇದು 14th ಸಂಕ್ರಾಂತಿ ಇತ್ತಲ್ಲ, ಜನ ಜಾಸ್ತಿ ಇರಲಿಲ್ಲ, ಬೇಗ ದರ್ಶನ ಆಯಿತು. ಆವಾಗ ನಾವು 300 ಟಿಕೆಟ್ ಬುಕ್ ಮಾಡಿದ್ವಿ. 3 ಮಂತ್ಸ್ ಮುಂಚೆನೇ 300 ಬುಕ್ ಮಾಡಿದ್ವಲ್ಲ, ಅದರಿಂದ ನಮಗೆ ಈಸಿ ಆಯಿತು. ಮತ್ತು ಏನು ಟಿಕೆಟೇ ತೊಗೊಂಡಿರಲ್ಲ, ಅವರು ಬರೀ 2 ಅವರ್ಸಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದು ತುಂಬ ಚೆನ್ನಾಗಿ ದರ್ಶನ ಆಯಿತು.
ವೆಂಕಟೇಶ್ವರ ಸ್ವಾಮಿ ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಕೊಟ್ಟರು, ಅಷ್ಟೇ ಚೆನ್ನಾಗಿತ್ತು. ಆದರೆ ಈ ಸರಿ ಏನಾಯ್ತು, ಈ ಥರ ಆಯಿತು ಅಂದರೆ ನಾವು 300 ತೊಗೊಂಡು ಹೋಗದೆ ಇರೋದಕ್ಕೆ, ಅದಕ್ಕೆ ಯಾವಾಗೇ ಆಗಲಿ 300 ಬುಕ್ ಮಾಡ್ಕೊಂಡು ಹೋದರೆ ಬೆಟರ್ ಅಂತ ಅದು ಡಿಸೈಡ್ ಮಾಡ್ಕೊಂಡ್ವಿ ನಾವು. ಅಷ್ಟೂ ಇದಾಯಿತು, ಪ್ರಾಬ್ಲಮ್ ಆಯಿತು, ದರ್ಶನವೂ ಆಗಿಲ್ಲ, ಈ ಕಡೆ ಬೆಟ್ಟನೂ ಹತ್ತಲಿಲ್ಲ, ಈ ಥರ ಎಲ್ಲ ಫಜೀತಿ ಆಯಿತು ನಮಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನೀವು ಹೋಗಬೇಕಾದ್ರೆ ತುಂಬ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಒಳಗಡೆ ಕೂಡ ಹಾಕಿದ್ರು ಫ್ರೀ ದರ್ಶನದಲ್ಲಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಲಕ್ಕಿಲಿ ನೀವೇನ ಈ ಹಬ್ಬ ಅದು ಇದು ಅಂತ ಅಂದಾಗ ನೋಡಿ, ಈ ಸರಿ ಹಬ್ಬ ಇತ್ತು ಆ್ಯಕ್ಚುಲಿ ಶಿವರಾತ್ರಿ, ಆದರೂ ಜನ ಜಾಸ್ತಿನೇ ಇದ್ದರು. ಏನೋ ಸಂಕ್ರಾಂತಿ ಅಂತ ಅವತ್ತು ಕಡಿಮೆ ಇದ್ದರು. ಹೇಳೋಕ್ಕಾಗಲ್ಲ ಆ ಟೈಮಲ್ಲಿ ಹೆಂಗಿರುತ್ತೆ ರಶ್ ಅಂತ ಹೇಳೋಕ್ಕಾಗಲ್ಲ. ಬೆಟರ್ 300 ಇಲ್ಲಾಂದರೆ 500 ಬುಕ್ ಮಾಡ್ಕೊಂಡು ಹೋಗೋದು ಬೆಟರ್ ಅನಿಸುತ್ತೆ. ನಾನು ನಿಮ್ಗೆ ಇದನ್ನ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಷ್ಟೇ ನಾನು ಈ ವಿಡಿಯೋ ಮಾಡಿದೆ. ಯಾರಿಗೆ ಅನುಕೂಲ ಆಗುತ್ತೆ ಅದನ್ನ ನೀವು ಆರಾಮ್ಸೆ ತೊಗೋಬೋದು ಈ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.